ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಲೇಜಿ ಡೇ ಅನ್ನಿಸ್ತಾ ಇದೆ. ಎದ್ದೇಳಷ್ಟೊಳಗಡೆ ಎಲ್ಲ ಬೆಳಕಿಲ್ಲ ಆಗಿಬಿಟ್ಟಿತ್ತು. ಬಿಸಿಲೆಲ್ಲ ಜೋರು ಬಂದಿದೆ. ಯಾಕಂದರೆ ರಾತ್ರಿ 1-1:30ವರೆಗೂ ಅಪ್ಪು ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಇವರಿಬ್ಬರು ಅಂತೂ ಎದ್ದು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತಂದರೆ, ಚಿಕ್ಕವನು ಹೇಳಿದ ಮಾತೇ ಕೇಳಲ್ಲ. ಅವ್ರ ಅಕ್ಕ ಪಾಪ ಏನೇನೋ ಸರ್ಕಸ್ ಮಾಡ್ತಾಳೆ ಅವನ ನಗ್ಸೋಕ್ಕೋಸ್ಕರ. ಅವನು ನೋಡಿದ್ರೆ ಯಾವಾಗಲೂ ಕುಯ್ ಅಂತ ಸ್ಟಾರ್ಟ್ ಮಾಡಿದ್ನಂದರೆ ಇಡೀ ವಠಾರನೇ ಕೇಳಿಸ್ಬೇಕು. ಒಂದೊಂದ್ಸರಿ ನನಗೆ ಬೇಜಾರಾಗುತ್ತೆ. ಇದೆಲ್ಲ ಮಾಮೂಲಿ ಅಲ್ವಾ. ಆದರೆ ಔದುಂಬರ ಚಿಕ್ಕವಳಿದ್ದಾಗ ನಮ್ಗೆ ಈ ಥರ ಆಗಿರಲಿಲ್ಲ. ನಾನು ಅದನ್ನೇ ನೆನೆಸ್ಕೊಂಡು ಅವಳಿಗೆ ಮುದ್ದಾಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ನನ್ನ ನೋಡಿ ನನಗೆ ತುಂಬ ಬೇಜಾರಾಗ್ತಾಯಿದೆ. ಫಸ್ಟ್ ಪ್ರೆಗ್ನೆನ್ಸಿ ಮಂತಲ್ಲಿ 57 kg ಇದ್ದೆ. ಈಗ ಆಲ್ಮೋಸ್ಟ್ 70 ಕ್ರಾಸ್ ಆಗಿದ್ದೀನಿ. ಬಟ್ ಏನು ಮಾಡಲಿಕ್ಕಾಗಲ್ಲ, ಅಮ್ಮ ಆಗಿದ್ದಲ್ಲ, ಇದೊಂದು ಖುಷಿ, ಜವಾಬ್ದಾರಿ. ಅಂದರೆ ಫಿಸಿಕಲ್ ಮೇಂಟೆನೆನ್ಸು ಬೇಕು. ಬಟ್ ಈಗ ಹಾಲು ಕೊಡ್ತಾ ಇರೋದ್ರಿಂದ ಮಗುಗೆ ಅದನ್ನೇನು ಮಾಡಲಿಕ್ಕಾಗಲ್ಲ. ಒಂದು ಸ್ವಲ್ಪ ನೋವಾಯಿತು, ಯಾಕೋ ಗೊತ್ತಿಲ್ಲ. ಬೆಳಗ್ಗೆ ನಮ್ಮವರು ಬೆಳಗ್ಗೆ ಹೊರಟಿದ್ರು, ನಾವೆದ್ದೇಳಷ್ಟೊಳಗಡೆ ಸಡನ್ನಾಗಿ ಫೋನ್ ಮಾಡಿ ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವಿಡಿಯೋ ಹಾಕಿದ್ಯಂತಲ್ಲ, ಎಲ್ಲರೂ ಫೋನ್ ಮಾಡಿ ನನ್ನ ಕೇಳ್ತಾ ಇದ್ದಾರೆ, ಏನೋ ಗಂಡನ ಬಗ್ಗೆ ಕೆಟ್ಟದಾಗ ಹಾಕಿದೆಯಲ್ಲ ಅಂತ ಕೇಳ್ತಾಯಿದ್ರು. ನಾನು ಹೇಳಿದೆ ಅದೆಲ್ಲ ತುಂಬ ಚೆನ್ನಾಗಿತ್ತು ಅಂತ ಹಾಕಿದೆ, ತುಂಬ ವ್ಯೂಸು ಬಂದಿದೆ ಅಂತ ಹೇಳಿದೆ. ನಮ್ಮವರು ಏಕಾಏಕಿ ಇಲ್ಲ ಮೊದಲು ಅದನ್ನು ತೆಗಿ ಅಂತ ಹೇಳಿದ್ರು. ನಾನು ಅದಕ್ಕೆ ಸರಿ ಮನೆಗೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಅದಕ್ಕೆ ತುಂಬ ಬೇಜಾರಾಗಿತ್ತು ನನಗೆ. ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ನಡೆಯೋದೆಲ್ಲ ಏನು ನಾವು ತೋರಿಸ್ತೀವಿ ವಿಡಿಯೋದಲ್ಲಿ ಅಲ್ಲಿರೋದೆಲ್ಲ ನಿಜವೂ ಅಲ್ಲ, ಮತ್ತು ತುಂಬ ಸರಿ ಎಲ್ಲ ಶೋಕೇಶು ಮಾಡ್ತಾರೆ ಅಂತ. ಆದರೆ ನಾನು ಇಲ್ಲಿ ನಡೆಯೋದನ್ನೇ ಹಾಕ್ತಾಯಿದ್ದೀನಿ. ಜನಕ್ಕೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಬೇಗ ಮೆಸೇಜ್ ಪಾಸ್ ಆಗುತ್ತೆ. ಫೇಸ್ಬುಕ್ಕಲ್ಲಿ ಆ ವಿಡಿಯೋಗಿಂತ ಮುಂಚೆ ಗಂಡಸರ ಬಗ್ಗೆ ಮತ್ತು ಅವರ ವರ್ಕ್ ಪ್ರೆಷರ್ ಬಗ್ಗೆ ತುಂಬ ಚೆನ್ನಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಅದಕ್ಕೆ ಕಮೆಂಟ್ಸು ಮತ್ತು ವ್ಯೂಸ್ ಅಷ್ಟೊಂದು ಹೋಗಿಲ್ಲ. ಆದರೆ ಇದು ಯಾವುದೋ ಒಂದು ಹಾಕಿದ್ದೀನಿ. ನಮ್ಮವ್ರಿಗೆ ಯಾವುದೇ ರೀತಿ ಹೆಂಡ ಚಟ ಅಥವಾ ಹೆಣ್ಣಿನ ಚಟ ಯಾವುದೂ ಇಲ್ಲ. ನಂಗೊಂದು ಕಡೆ ಎಷ್ಟು ಬೇಗ ಇದು ಮೆಸೇಜಸ್ ಪಾಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಮನವರಿಕೆ ಮಾಡ್ಕೋತಾ ಇದ್ದೆ. ಅಪ್ಪು ಒಂದು ನಿಮಿಷನೂ ಬಿಟ್ಟಿರೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳನ್ನ ಬಿಟ್ಟು ಕೆಲಸ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಮತ್ತು ಪಾತ್ರೆ ಎಲ್ಲ ತೊಳೆದಿಡೋದು, ಯಾಕಂದರೆ ಜಿರಳೆ ಕಾಟ ಜಾಸ್ತಿ ಇಲ್ಲಿ ಅಂತ ಹೇಳಿ. ಒಂದು 2-3 ತಟ್ಟೆ ಇತ್ತು, ಇನ್ನು ತೊಳಿಲೇಬೇಕು. ಯಾಕಂದರೆ ಡೇ ಸ್ಟಾರ್ಟ್ ಆಗೋದು ಅಡುಗೆ ಮನೆಯಿಂದ ಅಲ್ವಾ. ಅಪ್ಪು ನಿದ್ದೆ ಮಾಡಿದ್ದ, ಅಷ್ಟರೊಳಗಡೆ ನಿದ್ದೆ ಮಾಡಿಸಿ ಬಂದಿದ್ದೆ ನಾನು. ಒಂದು ಸ್ವಲ್ಪ ಪಾತ್ರೆ ಇತ್ತು, ಎಲ್ಲ ತೊಳ್ಕೊಂಡು ಎತ್ತಿಡೋಣ ಅಷ್ಟರೊಳಗೆ ತಲೆಗೆ ಅಯ್ಯೋ ದೋಸೆ ಮಾಡಿ ತುಂಬ ದಿನ ಆಯಿತು. ಯಾಕೆ ಅಂದರೆ ನಮ್ಮವರು ದೋಸೆ ತಿನ್ನಲ್ಲ, ಮತ್ತು ದೋಸೆ ಮಾಡಿದ್ರೆ ಕಂಪಲ್ಸರಿ ಮುದ್ದೆ ಮಾಡಲೇಬೇಕು. ನಮ್ಮ ಮನೇಲಿ ಯಾವತ್ತೂ ಮುದ್ದೆ ಮಾಡಲೇಬೇಕು. ಯಾವುದೇ ಹಬ್ಬ ಬರಲಿ, ಹರಿದಿನ ಬರಲಿ, ಏನೇ ಬರಲಿ ಮುದ್ದೆ ಇರಲೇಬೇಕು. ನಮ್ಮವ್ರಿಗೆ ಅಂತಲ್ಲ, ನನಗೂ ಇರಲೇಬೇಕು. ಮತ್ತು ಅಷ್ಟರೊಳಗಡೆ ಅಪ್ಪು ಎದ್ದಿದ್ದ, ಮತ್ತೆ ಬಂದು ಸರಿ ಅಂತ ಅವನನ್ನು ಆಟ ಆಡಿಸ್ಕೊತಾ ಇದ್ದೆ. ಅಷ್ಟರೊಳಗಡೆ ಅವನು ನಿದ್ದೆ ಮಾಡಿಸಿ ತಿರುಗಿ ಬಂದಿರೋ ಪಾತ್ರೆನೆಲ್ಲ ತೊಳ್ಕೊಂಡೆ. ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅನ್ನೋಷ್ಟರೊಳಗಡೆ ಮತ್ತಿನ್ನೇನೋ ನೆನಪಾಯಿತು. ಈ ಫಿಲ್ಟ್ರ್ ಇದೆಲ್ಲ ಮೇಲೆ, ಇದು ಆಲ್ಮೋಸ್ಟು 3 years ಆಯಿತು. ತುಂಬ ಚೆನ್ನಾಗಿದೆ, ಯಾರಾದರೂ ಬೇಕಾದರೆ ರೆಫರ್ ಮಾಡಿ. ಹಾಲು ಬರೋದು ತುಂಬ ಲೇಟ್ ಆಗುತ್ತೆ, 8:30 ಮೇಲೇ ಹಾಲು ಬರೋದು. ಅಷ್ಟರೊಳಗೆ ನನಗೂ ಹಸುವಾಗಿರುತ್ತೆ. ಬರೀ ನೀರೇ ಒಂದು ಲೋಟ ಕುಡ್ಕೋತೀನಿ. ಅಮ್ಮ ನೋಡಿದ್ರೆ ಕರ್ಟನ್ಸ್ ಎಲ್ಲ ಸರಿಸಿದೆ. ಅಮ್ಮ ಅಪ್ಪಾಜಿ ಹೊರಟ್ಬಿಟ್ಟಿದ್ದಾರೆ, ಬಾ ಇದು ನನಗೆ ಸೋಫಾನ ಸರಿಸಿ ಕರ್ಟನ್ಸ್ ಹಾಕೋಣ ಅಂತ ಕರೆದ್ಲು. ಸರಿ ಅಂತ ಹೇಳ್ಬಿಟ್ಟು ಕರ್ಟನ್ಸ್ ಎಲ್ಲ ಹಾಕಿ, ಮತ್ತು ನೋಡಿದ್ರೆ ಅವನು ಅಪ್ಪು ಕುಯ್ 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 ಅಂತ ಸೌಂಡ್ ಮಾಡ್ತಾನೇ ಇದ್ದ. ಈ ಬಾಣಂತಿತನ ಇಷ್ಟು ದಿನದಲ್ಲಿ ನನಗೆ ಆಗದಿರೋ ಸೌಂಡ್ ಅಂದರೆ ನನ್ನ ಮಗ ಅಳ್ಳೋದು. ಏನು ಮಾಡೋದು, ಆದರೆ ಅದನ್ನ ನಾವೇನು ಮಾಡಲಿಕ್ಕಾಗಲ್ಲ. ಮಕ್ಕಳು ಅದನ್ನು ಅರಗಿಸ್ಕೊಳ್ತಾರಲ್ಲ. ಒಂದು 4-5 days ಹಿಂದೆ ನಾನೊಂದು ಸೆಲ್ಫಿ ಸ್ಟಿಕ್ನ ಆರ್ಡ್ರ್ ಮಾಡಿದ್ದೆ.
ಯಾವುದಾದ್ರೂ ಏನಾದರೂ ಆರ್ಡ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಮೀಶೋದಲ್ಲಿ ಮಾರ್ನಿಂಗೆ ಬಂದುಬಿಡುತ್ತೆ. ಮೇ ಬಿ 9 ಗಂಟೆ 9:30 ಅನಿಸುತ್ತೆ. ಅಷ್ಟರೊಳಗೆ ಈ ಸೆಲ್ಫಿ ಸ್ಟಿಕ್ ಬಂತು. ತುಂಬ ಚೆನ್ನಾಗಿದೆ ಇದು. ಬರೀ 290 ರೂಪಾಯಿ ಏನೋ ಕೊಟ್ಟೆ ನಾನು. ಆನ್ಲೈನ್ ಪೇ ಮಾಡಿದ್ರೆ ಇನ್ನೂ ಒಂದು 40-50 ರೂಪಾಯಿ ಸೇವ್ ಮಾಡ್ಬೋದು ಅಂತ ಅನಿಸುತ್ತೆ. ನಾನು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದಕ್ಕೋಸ್ಕರ ನನಗೆ 290 ರೂಪಾಯಿಗೆ ಇದು ಸಿಕ್ತು. ಯಾರಾದರೂ ಇದನ್ನು ಬೇಕಾದರೆ ತಗೊಳ್ಳಿ. ನೋಡಿ, ಔದುಂಬರಗಿಂತ ಉದ್ದ ಇದೆ ಇದು. ಮತ್ತು 290 ರೂಪಾಯಿಗೆ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನಾನು. ಯಾಕೆ ಅಂತಂದರೆ ಅಷ್ಟು ರೇಟ್ಗೆ ಇದು ಓಕೆ. ಇನ್ನೂ ಕಾಸ್ಟ್ಲಿ ಆಯ್ತು ಅಂತಂದರೆ ಚೆನ್ನಾಗಿರುತ್ತೆ. ಅಷ್ಟರೊಳಗಡೆ ನೋಡಿದ್ರೆ ಮೇಲೆ ಹನಿ ಹನಿ ಬೀಳೋದಕ್ಕೆ ಸ್ಟಾರ್ಟ್ ಆಯಿತು. ನಾನಿಬ್ಬರು ಹೋದ್ವಿ, ಆದರೆ ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ತುಂಬ ಹನಿಯೆಲ್ಲ ಬೀಳ್ತಾಯಿತ್ತು. ನಾವು ಮೆಟ್ಲಿಡಿಸೊಳಗಡೆ ಮತ್ತೆ ನೀರೆಲ್ಲ ನಿಂತೋಯ್ತು. ಸರಿ ಅಂತ ಹಾಗೆ ಬಂದ್ವಿ. ಅಮ್ಮ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಔದುಂಬರ ಹೊಸ ಸೆಲ್ಫಿ ಸ್ಟಿಕ್ಕಲ್ಲಿ ಮಾತಾಡ್ಕೊಂಡು ಬಂದು ಮೇಲೆ ಹೋಗಿದ್ವಿ. ಮಳೆ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಬಂದು ಮಗು ಪಾಪು. ಅವಳಿಗೆ ನಾನೇನು ಬಲವಂತ ಮಾಡೋದಿಲ್ಲ ಯಾವತ್ತೂ ವಿಡಿಯೋ ಮಾಡು ಅಂತ. ಯಾಕಂದರೆ ಅವಳಿಗೆ ಇಷ್ಟ ಇದ್ದರೆ ಮಾಡಲಿ, ಇಲ್ಲಾಂದರೆ ಮಾಡೋದಿಲ್ಲ. ಅವಳನ್ನ ಕೇಳ್ಕೊಂಡ್ರು ಒಂದೊಂದ್ಸರಿ ಮಾಡೋದಿಲ್ಲ. ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಪಾಪುನೂ ಅವಳು ಆಟ ಆಡ್ಕೊಂಡಿದ್ರು. ನನಗೆ ಖುಷಿ ಏನಂತಂದರೆ ಅವರಿಬ್ಬರು ತುಂಬ ಚೆನ್ನಾಗಿ ಬಾಂಡಿಂಗಲ್ಲಿ ಆಟ ಆಡ್ಕೊಂಡಿರ್ತಾರೆ. ನಂಗೆ ಒಂದು ಸ್ವಲ್ಪ ಕೂಡ ನನಗೆ ಬೇಜಾರೇ ಮಾಡಿಸೋದಿಲ್ಲ. ಸಂಜೆ ಆಯಿತು, ಅವರಪ್ಪ ಐಸ್ ಕ್ರೀಮ್ ತಂದಿದ್ದ.